ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೀ ಫುಡ್ ಪ್ರಿಯರಿಗಾಗಿ ಮೀನು ಫ್ರೈ ಯಾವ ರೀತಿ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ಈ ಮಸಾಲೆ ಕೋಟಿಂಗ್ ಯಾವ ಮೀನಿಗೆ ಸಹ ಉಪಯೋಗಿಸಿ ಫ್ರೈ ಮಾಡ್ಬೋದು. ಪರ್ಫೆಕ್ಟಾಗಿ ಸಿಪ್ಪೆ ಒಂದಿಷ್ಟು ಎದ್ದು ಹೋಗದೆ, ಕೋಟಿಂಗ್ ಸಹ ಬಿಟ್ಟು ಹೋಗದೆ ತುಂಬ ಚೆನ್ನಾಗಿ ಬರ್ತದೆ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಸೇರಿ ಪರ್ಫೆಕ್ಟ್ ಆಗಿರ್ತದೆ. ತುಂಬ ಸುಲಭದಲ್ಲಿ ಮಸಾಲೆ ರುಬ್ಬದೆ ಮಾಡುವಂತಹ ಕ್ವಿಕ್ ಆದ ರೆಸಿಪಿ ಇದು. ಸೊ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ಕೊನೆ ತನಕ ನೋಡಿ, ನೀವು ಸಹ ಇದೇ ಥರದ ಪರ್ಫೆಕ್ಟ್ ಆದ ಫಿಶ್ ಫ್ರೈಯನ್ನು ಮಾಡ್ಬೋದು. ಹಾಗೆ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಹಾಗೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಈ ರೆಸಿಪಿಗೆ ಇಲ್ಲಿ ಫ್ರೆಶ್ ಆಗಿರುವಂಥ 3 ಮ್ಯಾಕ್ರಲ್ ಮೀನನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಬಂಗುಡೆ ಮೀನಂತ ಸಹ ಹೇಳ್ತಾರೆ. ನೀವು ಇದರ ಬದಲು ಬೇರೆ ಯಾವುದೇ ಮೀನನ್ನು ಬಳಸಿ ಫಿಶ್ ಫ್ರೈಯನ್ನು ಮಾಡಬಹುದು. ಈ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ಸ್ ಹಾಕಬೇಕು. ಕ್ಲೀನ್ ಮಾಡಿ ಕಟ್ಸ್ ಹಾಕಿದ ಮೀನನ್ನು ಇಲ್ಲಿ ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ಈ ರೀತಿ ಹತ್ತಿರ ಹತ್ತಿರ 2 ಬದಿ ಸಹ ಕಟ್ಸ್ ಹಾಕಬೇಕು. ಹೀಗೆ ಮಾಡೋದರಿಂದ ಉಪ್ಪು, ಖಾರ, ಹುಳಿ ಚೆನ್ನಾಗಿ ಮೀನಿನ ಒಳಭಾಗಕ್ಕೆ ಸೇರಿ ಮೀನು ಸಪ್ಪೆ ಎನಿಸುವುದಿಲ್ಲ. ಈ ಟಿಪ್ಸನ್ನು ನೀವು ಅಗತ್ಯವಾಗಿ ಫಾಲೋ ಮಾಡಿ. ನೆಕ್ಸ್ಟ್ ನೋಡಿ, ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಅದರಲ್ಲಿ ಲಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ಕಿವುಚಿ ಅದರ ರಸವನ್ನು ತೆಗೆದಿಟ್ಟಿದ್ದೇನೆ. ಈಗ ಈ ಪಲ್ಪ್ ಇದೆಯಲ್ಲ, ಇದನ್ನು ನಾವು ಬಳಸಬೇಕು. ಈಗ ಈ ಹುಣಸೆ ರಸದಲ್ಲಿ ಮೀನಿಗೆ ಬೇಕಾಗುವಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡಬೇಕು. ಈ ಹುಡಿಗಳು ಹುಣಸೆ ರಸದ ಜೊತೆಗೆ ಬೆರೆತ ಮೇಲೆ ಇದರಲ್ಲಿ ನಾವು ಅರ್ಧದಷ್ಟನ್ನು ಈ ಮೀನಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫಿಶ್ ಪೀಸಸ್ ಇದು 2 ಬದಿ ಕೂಡ ಈ ರಸದಲ್ಲಿ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಬೇಕು. ಹಾಗೂ ಒಂದು 10 ನಿಮಿಷಗಳ ಕಾಲ ಇದನ್ನು ಇಡುವ. ಈಗ ನಾವು ಮುಂದಿನ ತಯಾರಿಯನ್ನು ಮಾಡೋಣ. ಈಗ ಈ ಉಳಿದ ಹುಣಸೆ ರಸವನ್ನು ಒಂದು ಚಿಕ್ಕ ಪಾತ್ರೆಗೆ ಸೇರಿಸಿ ಅದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಇಲ್ಲಿ 1 ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸಿದ್ದೇನೆ. ಇದರ ಜೊತೆಗೆ 2 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ, ಒಂದು 2 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಕಲರ್ಗೋಸ್ಕರ, ಹಾಗೂ 3 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಬದಲು ನೀವು ಮಾಮೂಲಿ ಅಚ್ಚ ಖಾರದ ಹುಡಿಯನ್ನು ಮಾತ್ರ ಬಳಸಿ ಸಹ ಈ ಫ್ರೈಯನ್ನು ಮಾಡಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಈ ತಯಾರಾದ ಮಸಾಲೆಯಲ್ಲಿ 2 ರಿಂದ 2.5 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸೇರಿಸುವ. ಇದು ಬೈಂಡಿಂಗ್ಗೋಸ್ಕರ. ಕಾರ್ನ್ಫ್ಲೋರ್ ಬಳಸುವುದರಿಂದ ಮೀನಿನ ಕೋಟಿಂಗ್ ಇದೆಲ್ಲ ಒಂದಿಷ್ಟು ಬಿಟ್ಟು ಹೋಗುವುದಿಲ್ಲ. ಹಾಗೂ ಇದರ ಜೊತೆಗೆ 1.5 ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಸಹ ಸೇರಿಸಬೇಕು. ಮೀನು ತಣ್ಣದ ನಂತರ ಕೂಡ ಕ್ರಿಸ್ಪ್ ಆಗಿರ್ತದೆ. ಇವೆರಡನ್ನು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಗಟ್ಟಿ ಪೇಸ್ಟ್ ಮಾಡಬಾರ್ದು, ತುಂಬ ತೆಳು ಸಹ ಮಾಡಬಾರ್ದು. ಈ ಹದದಲ್ಲಿರಬೇಕು. ನೀವು ಕಾರ್ನ್ಫ್ಲೋರ್ ಬದಲು ಮೈದಾವನ್ನು ಸಹ ಬಳಸ್ಬೋದು. ಈಗ ಈ ಬದಿ ನೋಡಿ 10 ಮಿನಿಟ್ಸ್ ಮೀನು ಮ್ಯಾರಿನೇಟ್ ಆಗಿದೆ. ಈಗ ತಯಾರಿಸಿಟ್ಟ ಈ ಮಸಾಲೆ ಇದೆಯಲ್ಲ, ಪೂರ್ತಿಯಾಗಿ ಇದರಲ್ಲಿ ಸೇರಿಸುವ. ಮೀನಿನ 2 ಬದಿ ಕೂಡ ಇದರಿಂದ ಕೋಟ್ ಮಾಡಬೇಕು. ಚೆನ್ನಾಗಿ ಮೀನಿನ 2 ಭಾಗ ಸಹ ಕೋಟ್ ಮಾಡಿದ ನಂತರ ಮೀನಿನ ಒಳಭಾಗಕ್ಕೆ ಸಹ ಇದನ್ನು ಸೇರಿಸಬೇಕು. ಈ ರೀತಿ ಮಾಡುವುದರಿಂದ ಮೀನು ಸಪ್ಪೆ ಆಗುವುದಿಲ್ಲ. ಚೆನ್ನಾಗಿ ಮಸಾಲೆ ಮೀನಿಗೆ ಕೋಟ್ ಆಗ್ತದೆ. ಮಸಾಲೆ ಸವರಿದ್ದ ಈ ಮೀನನ್ನು ಒಂದು 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡುವ. ಚೆನ್ನಾಗಿ ಉಪ್ಪು, ಖಾರ ಎಲ್ಲ ಈ ಮೀನಿಗೆ ಸೇರಿಕೊಳ್ಬೇಕು. ನೀವು ಬೇಕಾದರೆ ಇದನ್ನು ಫ್ರಿಜ್ಜಲ್ಲಿಟ್ಟು ಫ್ರೈ ಮಾಡುವ 1 ಗಂಟೆ ಮೊದಲು ಇದನ್ನು ತೆಗೆದು ಫ್ರೈ ಮಾಡ್ಬೋದು. ಈಗ ನೋಡಿ, ಕರೆಕ್ಟಾಗಿ 30 ಮಿನಿಟ್ಸ್ ಮೀನು ಮ್ಯಾರಿನೇಟ್ ಆಗಿದೆ. ಉಪ್ಪು, ಖಾರ ಚೆನ್ನಾಗಿ ಎಳ್ಕೊಂಡಿದೆ. ಈಗ ಇದನ್ನು ಫ್ರೈ ಮಾಡುವ. ನೀವಿದನ್ನು ಶಾಲೋ ಫ್ರೈ ಸಹ ಮಾಡ್ಬೋದು. ಆದರೆ ನಾನಿದನ್ನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಪ್ಯಾನಲ್ಲಿ ಎಣ್ಣೆಯನ್ನು ಸೇರಿಸಿ ಬಿಸಿಗಿಟ್ಟಿದ್ದೇನೆ. ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ಬಳಸ್ತಾ ಇದ್ದೇನೆ. ಎಣ್ಣೆ ಇದೆಯಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ನಂತರವೇ ನಾವು ನೀರು ಸೇರಿಸಬೇಕು. ಇಲ್ಲವಾದರೆ ಇದರ ಕೋಟಿಂಗ್ ಇದೆಯಲ್ಲ ನಿಲ್ಲುವುದಿಲ್ಲ, ಹಾಗೂ ಪ್ಯಾನಿಗೆ ಕಚ್ಚಿಕೊಳ್ತದೆ. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಫ್ಲೇಮ್ ಮೀಡಿಯಮಲ್ಲಿ ಇರಬೇಕು. ಒಮ್ಮೆಗೆ 1 ಅಥವಾ 2 ಮೀನನ್ನು ಮಾತ್ರ ಸೇರಿಸಬೇಕು. ಮೀನು ಸೇರಿಸಿದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದು 3 ನಿಮಿಷ ಒಂದು ಬದಿ ಕಾಯಿಸಿಕೊಳ್ಳುವ. ಈಗ ಒಂದು ಬದಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಸೆಟ್ ಆಗಿದೆ. ಈಗ ಇದನ್ನು ತಿರುವಿ ಇನ್ನೊಂದು ಬದಿ ಸಹ ಫ್ರೈ ಮಾಡಬೇಕು. ಇನ್ನೊಂದು ಬದಿ ಕೂಡ ಒಂದು 3 ರಿಂದ 4 ನಿಮಿಷಗಳ
ಕಾಲ ಕಾಯಿಸಬೇಕು. ಈ ರೀತಿ ಒಂದು 3-4 ನಿಮಿಷ ಎರಡು ಬದಿ ಸಹ ಕಾಯಿಸಬೇಕು. ಟೋಟಲ್ ಆಗಿ ಇದನ್ನು ಒಂದು 7ರಿಂದ 8 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡುವ. ಈಗ ನೋಡಿ ಮೀನು ಚೆನ್ನಾಗಿ ಫ್ರೈ ಆಗಿ ಕೆಂಪಗಾಗಿದೆ ಹಾಗೂ ಇದಕ್ಕೆ ರೈಸ್ ಫ್ಲೋರ್ ಸೇರಿಸಿರುವುದರಿಂದ ಕ್ರಿಸ್ಪಾಗಿ ಕೂಡ ಬಂದಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆಯುವ. ಕೋಟಿಂಗ್ ನೋಡಿ ಒಂದಿಷ್ಟು ಬಿಟ್ಟು ಹೋಗಿಲ್ಲ, ಸಿಪ್ಪೆ ಸಹ ಎದ್ದು ಬಂದಿಲ್ಲ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನಿಮಗೆ ನೋಡಿದ್ರೇ ತಿಳಿಯುತ್ತದೆ. ಎಣ್ಣೆ ನೋಡಿ ಕ್ಲೀನ್ ಆಗಿದೆ. ಇದೇ ರೀತಿ ಉಳಿದ ಮೀನನ್ನು ಸಹ ಕಾಯಿಸುವ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ನಾವು ನೆಕ್ಸ್ಟ್ ರೌಂಡ್ ಮೀನನ್ನು ಫ್ರೈ ಮಾಡಬೇಕು. ಬಿಸಿ ಬಿಸಿ ಬಂಗುಡೆ ಫ್ರೈ ಇಲ್ಲಿ ರೆಡಿಯಾಗಿದೆ. ಊಟಕ್ಕೆ ರಸಮ್ ಅಥವಾ ದಾಲ್ ಜೊತೆಗೆ ಈ ಒಂದು ಫ್ರೈ ಇದ್ದರೆ ಸಾಕು. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ಇದೇ ರೀತಿ ಪರ್ಫೆಕ್ಟ್ ಆದ ಕೋಟಿಂಗ್ ಒಂದಿಷ್ಟು ಬಿಟ್ಟು ಹೋಗದೆ ಬಂಗುಡೆ ಫ್ರೈಯನ್ನು ನೀವು ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ಹಾಗೂ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.